ಬಳ್ಳಾರಿಯ ನಮ್ಮ ಮಹಾನಗರದಲ್ಲಿ ಇವತ್ತು ಅನೇಕ ದಿನಗಳಿಂದ ಬೂಡಾದಲ್ಲಿ ಅವ್ಯವಹಾರಗಳನ್ನು ಬಯಲಿಗೆ ಬಂದಿರುವಂಥದ್ದು ಇಡೀ ಬಳ್ಳಾರಿಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಗೊತ್ತಿರುವಂಥ ವಿಚಾರ. ಕನಿಷ್ಠ ಬಳ್ಳಾರಿ ಬೂಡಾದಲ್ಲಿ ತಮಗೆ ಗೊತ್ತಿರಲಿ, ಸಣ್ಣ ಕೆಲಸಕ್ಕೂ ಭ್ರಷ್ಟಾಚಾರ ದುಡ್ಡು ಕೊಡದೇ ಇದ್ದರೆ ಏನೂ ಆಗಲ್ಲ ಅನ್ನುವಂಥ ಸಂದೇಶವನ್ನು ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ಜನತೆಗೆ ಕಾಂಗ್ರೆಸ್ಸಿನ ಅಧಿಕಾರದಲ್ಲಿರುವಂಥ ಅಧ್ಯಕ್ಷರಿರ್ಬೋದು, ಕೆಲವರು ರಾಜಕಾರಣಿಗಳು, ಕಾಂಗ್ರೆಸ್ಸಿನ ರಾಜಕಾರಣಿಗಳು ಇರ್ಬೋದು, ಎಲ್ಲರೂ ಅದನ್ನು ಸಾಬೀತನ್ನು ಮಾಡಿದ್ದಾರೆ. ತಮಗೆ ಗೊತ್ತಿದೆ, ಹಿಂದೆ 6 ಜನ ಅಧಿಕಾರಿಗಳನ್ನು ಲೋಕಾಯುಕ್ತರು ಬಂಧನಕ್ಕೊಳಗಾಗಿ ಮಾಡಿದಾಗ ಭ್ರಷ್ಟಾಚಾರದ ಬಗ್ಗೆ ಕಂಪ್ಲೇಂಟ್ ಆದಾಗ ನಡೀತು, ನಿಮ್ಗೆ ಗೊತ್ತಿರುವಂಥ ಘಟನೆ. ಎರಡನೇದು, ತಮಗೆ ಗೊತ್ತಿರಲಿ, ಬೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆ ಮತ್ತು 2 ಬೂಡಾದ ಸಭೆಗಳಲ್ಲಿ ಅಧಿಕಾರವನ್ನು ದುರುಪಯೋಗ ಆಗಿದೆ ಅಂಥೇಳಿ ಕಾಂಗ್ರೆಸ್ಸಿನ ಶಾಸಕರಾದಂಥ ಭರತ್ ರೆಡ್ಡಿ ಅವರೇ ಸ್ವತಃ ಅವರು ಸಾರ್ವಜನಿಕ ದೂರು ಬಂದಿದೆ ಅಂಥೇಳಿ ಅವರು ಪತ್ರವನ್ನು ಬರೆದಿದ್ದಾರೆ. ಇದು ದುರಂತ. ಇದು ಕಾಂಗ್ರೆಸ್ನವರೇ ಅವರು ಶೀತಲ ಸಮರದಿಂದ ವಿರೋಧ ಪಕ್ಷದಲ್ಲಿ ನಾವು ವಿರೋಧಿಸೋದಕ್ಕೆ ಇವತ್ತು ಬಂದಿದ್ದೀವಿ. ಆದರೆ ಕಾಂಗ್ರೆಸ್ನವರು ಅಧಿಕಾರ ಇರುವಂಥವರೇ ಅವರೇ ಇದನ್ನು ವಿರೋಧಿಸಿದ್ದಾರೆ. ಆದರೆ ಅವರಲ್ಲಿ ಶೀತಲ ಸಮರ ಆರಂಭ ಆಗಿದೆ. ತಮಗೆ ಗೊತ್ತಿರಲಿ, ಬಳ್ಳಾರಿಯ ಡೆವಲಪ್ಮೆಂಟ್ ವಿಚಾರಕ್ಕೆ ಈಗ ಇವರು ಮುಸುಕಿನ ಗುದ್ದಾಟದಿಂದ, ಅಂದರೆ ಗಂಡ ಹೆಂಡತಿಯ ಜಗಳದಿಂದ ಕೂಸು ಬಡವಾಯಿತು ಅಂತೇಳಿ ಗಾದೆ ಮಾತಿದೆ. ಇವ್ರ ಜಗಳದಿಂದ ಬಳ್ಳಾರಿಯ ಜನತೆಗೆ ತೊಂದರೆ ಆಗ್ತಾ ಇದೆ. ಬೂಡಾದಲ್ಲಿ ಏನೂ ಕೆಲಸ ಆಗ್ತಾ ಇಲ್ಲ. ಸಣ್ಣ ಬಡವ ಹೋಗಿ 20-30 ಇದೆ, 30-40 ಇದೆ, ಏಕನಿವೇಶನಕ್ಕೆ ಅವನು ಅರ್ಜಿ ಹಾಕ್ಕೊಂಡ್ರೆ ಬರೋದಕ್ಕೆ ರೆಡಿ ಇಲ್ಲ, ಕೊಡೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರ ಮಧ್ಯದಲ್ಲಿರುವಂಥ ಜಗಳ ಇದು. ಹಾಗಾಗಿ ಈ ಬೂಡಾದಲ್ಲಿ ಸರ್ಕಾರ ಈಗೇನು ಕಾಂಗ್ರೆಸ್ನವರೇ ಕಾಂಗ್ರೆಸ್ಸಿನ ನಾಯಕರ ವಿರುದ್ಧವೇ ತಿರುಗಿ ಬಿದ್ದು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಏನಂತೇಳಿ, ಇದರಲ್ಲಿ ತನಿಖೆ ನಡೀರಿ ಅಂತಂತೇಳಿ. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಬಳ್ಳಾರಿ ಮಹಾನಗರ ಪಾಲಿಕೆ ಇರೋದು ಕಾಂಗ್ರೆಸ್ಸಿನ ಮಹಾನಗರ ಪಾಲಿಕೆ ಅಧಿಕಾರ, ಬೂಡಾದಲ್ಲಿರೋದು ಕೂಡ ಕಾಂಗ್ರೆಸ್ನವರೇ. ನನಗೆಲ್ಲೋ ಒಂದು ಕಡೆ ಇದು ತನಿಖೆ ನಿಷ್ಪಕ್ಷಪಾತವಾಗಿ ಆಗುತ್ತೆ ಅಂತೇನಿಲ್ಲ. ಹಾಗಾಗಿ ತನಿಖೆ ನ್ಯಾಯಯುತವಾಗಿ ಆಗಬೇಕು, ಧರ್ಮಯುತವಾಗಿ ಆಗಬೇಕು, ಬಳ್ಳಾರಿಯ ಜನತೆಯ ಪರವಾಗಿ ಆಗಬೇಕು. ಪಾರ್ಕ್ಗಳ ಮೇಂಟೆನೆನ್ಸು ಆಗ್ತಾ ಇಲ್ಲ. ಅಧಿಕಾರಿಗಳು ಸ್ವಚ್ಛತೆ ಬಗ್ಗೆ ಕೂಡ ಗಮನ ಕೊಡ್ತಾ ಇಲ್ಲ ಉದ್ಯಾನವನಗಳಲ್ಲಿ. ಇದು ಬಳ್ಳಾರಿಯ ನಗರದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋವಂಥದ್ದು. ಹಾಗಾಗಿ ನಿಮ್ಮ ಮುಸುಕಿನ ಜಗಳ ಇದ್ದರೆ ಏನಿದ್ರು ಕೂಡ ನಿಮ್ಮ ಪಾರ್ಟಿಯಲ್ಲಿ ಇಟ್ಕೊಳ್ಳಿ. ಆದರೆ ಸರ್ಕಾರದ ಕೆಲಸ ಅಂತೇಳಿ ಬಂದಾಗ ಬಳ್ಳಾರಿ ಜನತೆಗೆ ತೊಂದರೆ ಕೊಡಬಾರ್ದು. ಹಾಗಾಗಿ ನಾವು ಇದನ್ನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕವಾಗಿ ಇದು ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೀಗೆ ನಡೆದ್ರೆ ಮುಂದೊಂದು ದಿನ ಈ ಬೃಹತ್ ಪ್ರತಿಭಟನೆ ದೊಡ್ಡ ಹೋರಾಟದ ಪ್ರತಿಭಟನೆ ಆಗುತ್ತೆ ಅಂತೇಳಿ ಈ ಪ್ರತಿಭಟನೆಯಲ್ಲಿ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.